ಬೇಲೂರು ಟೆಂಪಲ್ ಹತ್ರ ಹೋಗ್ತಾ ಇದ್ದೀರಿ. ಈಗ ಹೊಯ್ಸಳ ಅವರು ಫೈಟ್ ಮಾಡಿ ಟೈಗರ್ನ ಸಾಯಿಸ್ತಾರೆ. ಸೊ ಆಗ ಇದು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನೀಗ ಎಲ್ಲಿದ್ದೀನಿ, ಯಾವ ಪ್ಲೇಸ್ ಬಗ್ಗೆ ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಗಾಯ್ಸ್, ನಾವೀಗ ಬೇಲೂರು ಟೆಂಪಲ್ ಹತ್ರ ಹೋಗೋಣ ಅಂತ ಬರ್ತಾ ಇದ್ರೆ ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಇದ್ಯಾವುದೋ ಕೆರೆ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀರಿ. ಲೊಕೇಶನ್ನೇ ರಾಂಗು. ಮತ್ತೆ ಇನ್ನೊಂದು ಸಲ ಈಗ ರಿಟರ್ನ್ ಹೋಗ್ತಾ ಇದ್ದೀರಿ. ಬೇಲೂರು ಟೆಂಪಲ್ ಹತ್ರ ಹೋಗ್ತಾ ಇದ್ದೀರಿ ಈಗ. ಸೊ ಗೈಸ್, ನಿಮ್ಗೆ ಆಲ್ರೆಡಿ ಬೇಲೂರು ಹಳೆಬೀಡು ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ನಾನು ಇದನ್ನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಚಿಕ್ಕ ಮಕ್ಕಳಿಂದ ಇದನ್ನ ಓದ್ಕೊಂಡು ಬಂದಿದ್ದೀವಿ. ನಾನು ಹೇಳಿದ್ರು ನೀವು ಕೇಳಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕಾಗಿ ನಾನು ಹೆಚ್ಚಿನದಾಗಿ ಹೇಳಲ್ಲ. ಆ್ಯಂಡ್ ಯಾರ್ಯಾರೆಲ್ಲ ಬೇಲೂರು ಇನ್ನೂ ನೋಡಿಲ್ಲ, ನೋಡಿ. ಆ್ಯಂಡ್ ನೋಡಿದ್ರೂ ಕೂಡ ಇನ್ನೊಂದು ಸಲ ನೋಡಿ, ಪರವಾಗಿಲ್ಲ, ಏನಾಗಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಲಿ. ಸೊ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇದು ಬಂದು ಹೊಯ್ಸಳರ ಲಾಂಛನ. ಇವರು ಬಂದು ಸಳ, ಇದು ಬಂದು ಹುಲಿ. ಇದ್ರದ್ದು ಸ್ಟೋರಿ ಏನಪ್ಪ ಅಂತಂದರೆ, ಈಗ ಸಳ ಇರ್ತಾರೆ, ವಿದ್ಯೆ ಕಲಿಯೋಕ್ಕೆ ಅಂತೇಳಿ ಗುರುಕುಲಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಒಂದಿನ ಏನೋ ಟೈಗರ್ ಬಂದುಬಿಟ್ಟು ಅಲ್ಲೇ ಅಟ್ಯಾಕ್ ಮಾಡುತ್ತೆ. ಅಲ್ಲಿದ್ದಂಥ ಜನಗಳೆಲ್ಲ ಆ ಕಡೆ ಈ ಕಡೆ ಅಂತ ಓಡೋಗ್ಬಿಡ್ತಾರೆ. ಆವಾಗ ಹೊಯ್ಸಳರ ಗುರು ಹೇಳ್ತಾರೆ, ಹೊಯ್ಸಳ ಅಂತ ಹೇಳ್ತಾರೆ. ಸೊ ಹೊಯ್ಸಳ ಮೀನ್ಸ್ ವೈ ಅಂದರೆ ಒಡಿ ಅಂತ, ಹೊಯ್ಸಳ ಅಂತ ಹೇಳಿ ಇವ್ರು ಸಳ ಅವ್ರಿಗೆ ಗುರುಗಳು ಹೇಳ್ತಾರೆ. ಆಗ ಟೈಗರ್ ಜೊತೆ ಹೊಯ್ಸಳ ಅವರು ಫೈಟ್ ಮಾಡಿ ಟೈಗರ್ನ ಸಾಯಿಸ್ತಾರೆ. ಸೊ ಆಗ ಇದು ಒಂದು ಹೊಯ್ಸಳ ಅಂತ ಹೇಳ್ಬಿಟ್ಟು ಒಂದು ಲಾಂಛನ ಸ್ಥಾಪನೆ ಆಗುತ್ತೆ.